ನಾವು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋಣ. 2026 2025 ನನಗನ್ಸುತ್ತೆ ನೀವು ಗಮನಿಸಿದಂಗೆ ಬಹುತೇಕ ಕುರ್ಚಿ ಕಿತ್ತಾಟದಲ್ಲೇ ಮುಗಿದೋಯ್ತು. ಈಗ ರಾಜ್ಯ ರಾಜಕಾರಣದಲ್ಲಿ ಇನ್ನೂ ಒಂದು ಮಾತುಗಳು ಕೇಳಿ ಬರ್ತಾ ಇರೋದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಹಿಂಬಾಲಕರು, ಅವ್ರ ಜೊತೆಗಿರುವಂತಹ ಶಾಸಕರು ಹೇಳ್ತಾ ಇರೋದು ಜನವರಿ 6ನೇ ತಾರೀಕು ಅಥವಾ ಜನವರಿ 9ನೇ ತಾರೀಕು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನಿಮಗೇನ್ ಅನ್ಸುತ್ತೆ 2026ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? 2026 ಡಿಸಿಎಂ ಸಾಹೇಬ್ರಿಗೆ ಹೇಗಿದೆ? ನಾನು ಪ್ರತ್ಯಕ್ಷವಾಗಿ ಗುರುಸ್ಥಾನದಲ್ಲಿ ಕೂತಿದ್ದೇನೆ. ನಮ್ಮ ಮಾಡೋ ಕೆಲಕ್ಕೆಲ್ಲ ಮಾಡಿದ್ದೀನಿ. ನಾನು ಮೊದಲನೇ ಬಂಗಾರಪ್ಪನವರ ಸರ್ಕಾರದಲ್ಲಿ ಮಂತ್ರಿಗಳಾಗಬೇಕಾದ್ರೆ ದೇವರು ನನ್ನ ಕೈಯಿಂದ ಚಂಡಿಕಾವನ ಮಾಡಿಸಿ ಅವನ ಕರ್ಕೊಂಡ್ಬಂದು ಪ್ರೆಸಿಡೆಂಟ್ ಮಿನಿಸ್ಟರ್ ಮಾಡಿದ್ರು. ಅಲ್ಲಿಂದ ಅವನ ಭವಿಷ್ಯ ಆರಂಭ ಆಗಿ ಇಷ್ಟು ದೂರ ತಗೊಂಡ್ಬಂದಿದ್ದೀನಿ. ಆದರೆ ನಾನು ಆ ವಿಚಾರ ಮತ್ತೆ ಮತ್ತೆ ಮಾಡೋದು ಅಪ್ರಸ್ತುತವಾಗುತ್ತೆ. ನಾವು ಹೇಳಿದ್ದಾಗಿದೆ ಹಾಗೆ ಆಗ್ತಾರೆ ಅಂತ. ನಮ್ಮ ಡಿ ಕೆ ಶಿವಕುಮಾರ್ ಕೂಡ ದೇವರು, ಸತ್ಯ, ಧರ್ಮ ಅವನ ಎತ್ತಿಡಿಯುತ್ತೆ. ಖಂಡಿತವಾಗ್ಲೂ ಶಿವಕುಮಾರ್ ಖಂಡಿತ ಆಗ್ತಾನೆ. ಆದರೆ ಏನಾಗಿದೆ ಅಂತಂದ್ರೆ ಈಗ ವೃಷಭ ರಾಶಿ 8ನೇ ಮಲ್ಲಿ ಸೂರ್ಯ ಇದ್ದಾನೆ, ಧನುರಾಶಿ ಇದ್ದಾನೆ. ಅಲ್ಲಿರುವಾಗ ಬರೀ ಗಲಾಟೆ, ದಿನ ಒಬ್ಬರು ಒಂದು ಹೇಳ್ತಾನೆ ಇದ್ದಾರೆ. ಆಯ್ತು, 2 ವರ್ಷದಿಂದ ಏನ್ ಕೆಲಸ ಮಾಡಿದ್ದಾರೆ ಹೇಳಿ ಕಾಂಗ್ರೆಸ್ ಸರ್ಕಾರ? ಏಕಿ ಗ್ಯಾರಂಟಿ ಘೋಷಣೆ ಮಾಡಿ ಬಿಜೆಪಿಯನ್ನು ತೆಗೆದ್ರು. ಸಂತೋಷ ಆಗ್ಲಿ. ಬಿಜೆಪಿ ಕೆಲಸ ಮಾಡಿಲ್ಲ, ಅವ್ರೇನು ಕೆಲಸ ಮಾಡಿಲ್ಲ. ಬೊಮ್ಮಾಯಿ ಅವರಿಗೆ ಅಂತ ಭಾರಿಯಾದ ಒಂದು ದೊಡ್ಡ ದೇವರಿಗೆ ಗಿಫ್ಟ್ ಕೊಟ್ಟ. ಏನೇನೋ ಮಾಡಬಹುದಾಗಿತ್ತು, ಅವರು ಏನು ಮಾಡಕ್ಕಾಗ್ಲಿಲ್ಲ. ಅವರು ಗ್ಯಾರಂಟಿ ಅನೌನ್ಸ್ ಮಾಡಿದ್ರು. ಆದರೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ 14ನೇ ತಾರೀಕು ರಾತ್ರಿ ಕಾಲದಲ್ಲಿ ಮಕರಕ್ಕೆ ಸೂರ್ಯ ಬರ್ತಾನೆ. ಮಕರ ಸಂಕ್ರಾಂತಿ ಅದೇ ಜನವರಿ ಅಂದ್ರೆ ಸೂರ್ಯನು ಮೇಲ್ಮುಖವಾಗಿ ಹೋಗ್ತಾನೆ. 2ನೇ ತಾರೀಕಿಂದ ಸೂರ್ಯ ಚಾಲನೆ ಯಾವಾಗ 15 ದಿವಸ ಬಂದವನು ಸೂರ್ಯ ಕಳೆದು ಬಿಡ್ತಾನೆ, ಅವನ ಶಕ್ತಿ ಕುಗ್ತಾ ಬರುತ್ತೆ. ಒಂದು ಸೌರಶಕ್ತಿ ಇಳಿತಾ ಬರುತ್ತೆ. ಮುಂದಿನ ಮನೆಗೆ ಹೋಗ್ತಾನಲ್ಲ ಅವನು. ಒಂದೊಂದು ತಿಂಗಳು ಒಂದೊಂದು ಮನೆ, ಅವನು 12 ತಿಂಗಳು 12 ಮನೆ. ಅವನ ಶಕ್ತಿ ಇಳಿತಾ ಬಂದಾಗ ಅವನು ಮುಂದಿನ ಮನೆ ಏನ್ ಕೊಡಬೇಕು ಅದನ್ನ ಕೊಡ್ತಾನೆ. ಆದರೆ ಏನಾಗಿದೆ ಅಂದ್ರೆ ಸುಮಾರಾಗಿ 5ನೇ ತಾರೀಕು ಹಿಡಿಬಹುದು ನಾವು. 15ಕ್ಕೆ ಸಂಕ್ರಮಣ ಆಗೋದು. 10 ದಿವಸ ಹಿಂದಕ್ಕೆ ಬರೋಣ. 5ನೇ ತಾರೀಕು. 5ನೇ ತಾರೀಕಿಂದ ಜನವರಿ 30ನೇ ತಾರೀಕೊಳಗೆ ಏನ್ ಬೇಕಾದ್ರೂ ಪರಮಾತ್ಮ ಮಾಡಬಹುದು. ಅವರ ಭಕ್ತಿ, ಅವರು ಕೇಳಿದ್ದು, ಅವ್ರು ಏನು ಪ್ರಾರ್ಥನೆ ಇಟ್ಟಿದ್ದಾರೋ, ನಾನು ಪ್ರಾರ್ಥನೆ ಇಟ್ಟಿದ್ದೀನಿ, ನಾನು ಇಟ್ಟಿಲ್ಲ ಅಂತಲ್ಲ. ಅಪಾರ್ಟ್ ಫ್ರಮ್ ಐ ನೋ ಹಿಮ್ ಕ್ಲೋಸ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಪ್ರಾರ್ಥನೆ ಇಟ್ಟಿದ್ದೀರಿ? ನಾನು ಪ್ರಾರ್ಥನೆ, ನಾನೊಬ್ಬ ಮಗನಾಗಿ ಅವನು ಪ್ರೀತಿ ಮಾಡಿದ್ದೇನೆ. ನನಗೆ 5ರಿಂದ 30ನೇ ತಾರೀಕು ಅವಧಿ. ನಂಗೆ ಅಲ್ಲಿ ಏನ್ ಭೀತಿ ಅಂತಂದ್ರೆ ಕಾಲ ಎಳ್ಕೊಂಡು ಹೋಗ್ತಾ ಇದೆ. ಈಗಾಗಲೇ ನವೆಂಬರ್ಗೆ ಬಂದ್ಬಿಟ್ಟಿದ್ದಾನೆ. ಶನಿ 11ನೇ ಮನೆ ಇದ್ದಾನೆ ಅವನಿಗೆ ಮೀನ ರಾಶಿಲಿ. ಏಕಾದಶಲ್ಲಿ ಬಂದಾಗಲೇ ಬರಬೇಕು. ಸೇವಕಾವೃತ್ತಿ. ಚೀಫ್ ಏನ್ ಸ್ವಾಮಿ? ಸೇವಕರಟ್ಟೆ, ಜನಸೇವಕರಟ್ಟೆ, ಗುಲಾಮರು ಅಂತ, ಜನ ಗುಲಾಮರು ಅಂತ ಇನ್ನು ಪೂರ್ತಿ ಅರ್ಥ ಇರಬೇಕು ಅಂತಂದ್ರೆ ಜನಸೇವಕರ ಕೆಲಸವನ್ನ ಆಗಲೇ ಅವನು ಶನಿ ಯಾವತ್ತು 11ನೇ ಮನೆ ಅವತ್ತೇ ಶುರುವಾಗಿದೆ. ಯಾಕೆ ಬಂದಿಲ್ಲ, ತಡ ಆಗಿದೆ ಅದನ್ನ ವಿಶ್ಲೇಷಣೆ ಮಾಡಕ್ಕೆ ತುಂಬಾ ಅತ್ಯಂತ ಕಷ್ಟವಾಗುತ್ತೆ. ಯಾಕೆ ಅಂತ ನೀವು ಕೇಳಿದ್ರೆ ಅದನ್ನ ಜನ್ಮ ಸಮಯದಲ್ಲಿ ಅವನಿಗೆ ರಾಹು ತುಂಬಾ ರಾಜಯೋಗವನ್ನು ಕೊಟ್ಟಿದ್ದಾನೆ. ವಯಸ್ಸದಲ್ಲೇನೆ ಏನೇನೋ ಕೊಟ್ಟಿದ್ದಾನೆ, ಕಷ್ಟನೂ ಕೊಟ್ಟಿದ್ದಾನೆ. ಕಷ್ಟ ಕೊಟ್ಟಿಲ್ಲ ಅಂತಲ್ಲ. ನಂದೇನಪ್ಪಾ ಅಂದ್ರೆ ನಾನೊಬ್ಬ ಗುರುವಾಗಿ ಅವನ ಮಗನಂತ ಪ್ರೀತಿ ಮಾಡಿದ್ಮೇಲೆ ಅವನು ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಆಸೆಯಲ್ಲಿ ಪ್ರಾರ್ಥನೆ ಇದೆ. ಪ್ರಾರ್ಥನೆಯಲ್ಲಿ ನನ್ನ ಪೂರ್ತಿ ಅವನೇ ಇದ್ದಾನೆ, ಅವನ ಆಗ್ತಾನೆ ನಂಬಿಕೆ ಇದೆ. ಅಪಾರ್ಟ್ ಫ್ರಮ್ ದಟ್, if you go to the science, I can tell you either today or tomorrow he is going to be chief minister. ದೇವರ ದಯೆ ಇದೆ ಅವನಿಗೆ, ಮುಖಾಂಬಿಕಾಂಬ ಕೃಪೆ ಇದೆ, ಸುಬ್ರಹ್ಮಣ್ಯ ಕೃಪೆ ಇದೆ. ಎಲ್ಲಕ್ಕಿಂತ ಗುರು 2ನೇ ಮನಲ್ಲಿದ್ದಾನೆ. ಗುರು ದತ್ತಾತ್ರೇಯನ ಪರಿಪೂರ್ಣವಾದ ಅನುಗ್ರಹ, ಆಶೀರ್ವಾದ ಇದೆ. ದೇವರೇ ಅವನಿಗೆ ತಂದುಕೊಡ್ತಾನೆ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ನನ್ನ ಅಂದಾಜಲ್ಲಿ ತುಂಬಾ 1 ವರ್ಷ ಲೇಟ್. ಈಗಾಗಲೇ 1 ವರ್ಷ ಲೇಟು. 1 ವರ್ಷ ಲೇಟ್ ಆಯ್ತು. ನಾನು ಲೇಟ್ ಆಗೋದು ಈಗ 1 ವರ್ಷ. ಯಾಕಿರ್ಬೋದು? ಯಾವ್ದಕ್ಕೆ? ಯಾಕೆ ವಿಳಂಬ ಆಯ್ತು? ಇಲ್ಲ, ರಾಹುಕೇತುಗಳಿಂದ. ಯಾವ ಅವನಿಗೆ ಆ ತಕ್ಷಣ ಸಿಗಲ್ಲ. ಈಗ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕ್ಯಾಬಿನೆಟ್ ಜಾಗವೇ ಇರಲಿಲ್ಲ ಅವನಿಗೆ. ಹೋಗಿ ಕೇಳೋಗು, ಕೊಡೋದಂಗೆ ಬಿಡಬೇಡ ಅಂತ ಹೇಳ್ಕೊಂಡಿದ್ದೆ. ಹೋದ ಆದ. ಆದ್ರೆ
ಯಾರು ಒಂದು ಸ್ವಾಮಿ ನಿಮ್ಗೆ ಬಂಗಾರ ತಟ್ಟೆಲಿಟ್ಟು ಸಿಎಂ ಆಗೈತಾರ ಕೊಡ್ತಾರಿಯ ನಿಮ್ಗೆ ನೀವು ಪಡ್ಕೋಬೇಕು. ಕಾಂಗ್ರೆಸ್ನಲ್ಲಿ ಯಾವ್ದಾದ್ರು ಕೊಟ್ಟಿರೋದು ನೋಡಿದಿರ ನೀವು? ಸೊ ಆ ರೀತಿಯ ಬೆಳವಣಿಗೆ ಆಗೋ ಸಾಧ್ಯತೆ ಆಗಬೇಕು, ಆಗ್ಬೇಕು, ಆಗಲೇಬೇಕು, ಆಗಲೇಬೇಕು. ಹೊಸ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಗಿದೆ? ಈಗ ನೋಡಿ ಏನಾಗಿದೆ ಅಂತಂದ್ರೆ ಅವರು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ, ಮೋದಿದು ಅವ್ರದ್ದು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ. ಅನುರಾಧ ನಕ್ಷತ್ರ ತಗೊಂಡ್ರೆ ನಿಮಗೆ ವೃಶ್ಚಿಕ ರಾಶಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಪಂಚಮದಲ್ಲಿ ಶನಿ ಇದ್ದಾನೆ. ಪಂಚಮ ಶನಿ ನಾಡು ದೇಶ ಬಿಟ್ಟು ಓಡಿಸ್ತಾನೆ ಅಂತ ಹೇಳ್ತಾರೆ. ಕೊಟ್ಟ ಸ್ಥಾನಮಾನ ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ನಾನು ಕೂತ್ರು ಅಷ್ಟೇ, ನೀವು ಕೂತ್ರು ಅಷ್ಟೇ, ಸಿದ್ದರಾಮಯ್ಯ ಕೂತ್ರು ಅಷ್ಟೇ. ಪಂಚಮನಿ ಬಂದಾಗ ಆ ಸ್ಥಾನವನ್ನು ಬಿಡುಗಡೆ ಮಾಡ್ಬಿಡ್ತಾನೆ ಅಂತ ಹೇಳ್ತಾನೆ. ನಿಜವಾಗಿದ್ರೆ ಸ್ಥಾನ ಬಿಡುಗಡೆ ಆಗುತ್ತೆ 2026 ಖಂಡಿತ ಬಿಡುಗಡೆ ಆಗುತ್ತೆ. ಅವರು ಹೋಗ್ಬೇಕು ನನ್ನೇನು ಆಸೆ ಇಲ್ಲ, ನನ್ನ ಪ್ರಾರ್ಥನೆ ಇಲ್ಲ. ನೀವು ಗ್ರಹಗತಿ ಹೇಳ್ತಾ ಇದ್ದೀರಿ ಬಿಡಿ. ಅಷ್ಟೇ ಗ್ರಹಗತಿ ಮಾತ್ರ ಹೇಳ್ತೀವಿ ಅಷ್ಟೇ. ನನ್ನಂದಾಜಲ್ಲಿ ತುಂಬಾ 1 ವರ್ಷ ಲೇಟ್ ಈಗಾಗಲೇ, 1 ವರ್ಷ ಲೇಟು. 1 ವರ್ಷ ಲೇಟ್ ಆಯ್ತು. ನಾನು ಲೇಟ್ ಆಗೋದು ಈಗ 1 ವರ್ಷ. ಯಾಕಿರ್ಬೋದು? ಯಾವ್ದಕ್ಕೆ ಯಾಕೆ ವಿಳಂಬ ಆಯ್ತು? ಇಲ್ಲ, ರಾಹುಕೇತುಗಳಿಂದ ಯಾವ ಆ ತಕ್ಷಣ ಸಿಗಲ್ಲ. ಈಗ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕ್ಯಾಬಿನೆಟ್ ಜಾಗವೇ ಇರಲಿಲ್ಲ. ಅವನಿಗೆ ಹೋಗಿ ಕೇಳೋಗು, ಕೊಡೋದಂಗೆ ಬಿಡ್ಬೇಡ ಅಂತ ಹೇಳ್ಕೊಂಡಿದ್ದೆ. ಹೋದ ಆದ. ಆದ್ರೆ ಯಾರು ಒಂದು ಸ್ವಾಮಿ ನಿಮ್ಗೆ ಬಂಗಾರ ತಟ್ಟೆಲಿಟ್ಟು ಸಿಎಂ ಆಗೈತಾರ ಕೊಡ್ತಾರಿಯ ನಿಮ್ಗೆ ನೀವು ಪಡ್ಕೋಬೇಕು. ಕಾಂಗ್ರೆಸ್ನಲ್ಲಿ ಯಾವ್ದಾದ್ರು ಕೊಟ್ಟಿರೋದು ನೋಡಿದಿರ ನೀವು? ಸೊ ಆ ರೀತಿಯ ಬೆಳವಣಿಗೆ ಆಗೋ ಸಾಧ್ಯತೆ ಆಗಬೇಕು, ಆಗ್ಬೇಕು, ಆಗಲೇಬೇಕು, ಆಗಲೇಬೇಕು. ಹೊಸ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಗಿದೆ? ಈಗ ನೋಡಿ ಏನಾಗಿದೆ ಅಂತಂದ್ರೆ ಅವರು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ, ಮೋದಿದು ಅವ್ರದ್ದು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ. ಅನುರಾಧ ನಕ್ಷತ್ರ ತಗೊಂಡ್ರೆ ನಿಮಗೆ ವೃಶ್ಚಿಕ ರಾಶಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಪಂಚಮದಲ್ಲಿ ಶನಿ ಇದ್ದಾನೆ. ಪಂಚಮ ಶನಿ ನಾಡು ದೇಶ ಬಿಟ್ಟು ಓಡಿಸ್ತಾನೆ ಅಂತ ಹೇಳ್ತಾರೆ. ಕೊಟ್ಟ ಸ್ಥಾನಮಾನ ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ನಾನು ಕೂತ್ರು ಅಷ್ಟೇ, ನೀವು ಕೂತ್ರು ಅಷ್ಟೇ, ಸಿದ್ದರಾಮಯ್ಯ ಕೂತ್ರು ಅಷ್ಟೇ. ಪಂಚಮನಿ ಬಂದಾಗ ಆ ಸ್ಥಾನವನ್ನು ಬಿಡುಗಡೆ ಮಾಡ್ಬಿಡ್ತಾನೆ ಅಂತ ಹೇಳ್ತಾನೆ. ನಿಜವಾಗಿದ್ರೆ ಸ್ಥಾನ ಬಿಡುಗಡೆ ಆಗುತ್ತೆ 2026 ಖಂಡಿತ ಬಿಡುಗಡೆ ಆಗುತ್ತೆ. ಅವರು ಹೋಗ್ಬೇಕು ನನ್ನೇನು ಆಸೆ ಇಲ್ಲ, ನನ್ನ ಪ್ರಾರ್ಥನೆ ಇಲ್ಲ. ನೀವು ಗ್ರಹಗತಿ ಹೇಳ್ತಾ ಇದ್ದೀರಿ ಬಿಡಿ. ಅಷ್ಟೇ ಗ್ರಹಗತಿ ಮಾತ್ರ ಹೇಳ್ತೀವಿ ಅಷ್ಟೇ. ನನ್ನಂದಾಜಲ್ಲಿ ತುಂಬಾ 1 ವರ್ಷ ಲೇಟ್ ಈಗಾಗಲೇ, 1 ವರ್ಷ ಲೇಟು. 1 ವರ್ಷ ಲೇಟ್ ಆಯ್ತು. ನಾನು ಲೇಟ್ ಆಗೋದು ಈಗ 1 ವರ್ಷ. ಯಾಕಿರ್ಬೋದು? ಯಾವ್ದಕ್ಕೆ? ಯಾಕೆ ವಿಳಂಬ ಆಯ್ತು? ಇಲ್ಲ, ರಾಹುಕೇತುಗಳಿಂದ ಯಾವ ಆ ತಕ್ಷಣ ಸಿಗಲ್ಲ. ಈಗ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕ್ಯಾಬಿನೆಟ್ ಜಾಗವೇ ಇರಲಿಲ್ಲ. ಅವನಿಗೆ ಹೋಗಿ ಕೇಳೋಗು, ಕೊಡೋದಂಗೆ ಬಿಡ್ಬೇಡ ಅಂತ ಹೇಳ್ಕೊಂಡಿದ್ದೆ. ಹೋದ ಆದ. ಆದ್ರೆ ಯಾರು ಒಂದು ಸ್ವಾಮಿ ನಿಮ್ಗೆ ಬಂಗಾರ ತಟ್ಟೆಲಿಟ್ಟು ಸಿಎಂ ಆಗೈತಾರ ಕೊಡ್ತಾರಿಯ ನಿಮ್ಗೆ ನೀವು ಪಡ್ಕೋಬೇಕು. ಕಾಂಗ್ರೆಸ್ನಲ್ಲಿ ಯಾವ್ದಾದ್ರು ಕೊಟ್ಟಿರೋದು ನೋಡಿದಿರ ನೀವು? ಸೊ ಆ ರೀತಿಯ ಬೆಳವಣಿಗೆ ಆಗೋ ಸಾಧ್ಯತೆ ಆಗಬೇಕು, ಆಗ್ಬೇಕು, ಆಗಲೇಬೇಕು, ಆಗಲೇಬೇಕು. ಹೊಸ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಗಿದೆ? ಈಗ ನೋಡಿ ಏನಾಗಿದೆ ಅಂತಂದ್ರೆ ಅವರು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ, ಮೋದಿದು ಅವ್ರದ್ದು ಅನುರಾಧ ನಕ್ಷತ್ರ ಅಂತ ಹೇಳ್ತಾರೆ. ಅನುರಾಧ ನಕ್ಷತ್ರ ತಗೊಂಡ್ರೆ ನಿಮಗೆ ವೃಶ್ಚಿಕ ರಾಶಿ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಪಂಚಮದಲ್ಲಿ ಶನಿ ಇದ್ದಾನೆ. ಪಂಚಮ ಶನಿ ನಾಡು ದೇಶ ಬಿಟ್ಟು ಓಡಿಸ್ತಾನೆ ಅಂತ ಹೇಳ್ತಾರೆ. ಕೊಟ್ಟ ಸ್ಥಾನಮಾನ ಕಿತ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ. ನಾನು ಕೂತ್ರು ಅಷ್ಟೇ, ನೀವು ಕೂತ್ರು ಅಷ್ಟೇ, ಸಿದ್ದರಾಮಯ್ಯ ಕೂತ್ರು ಅಷ್ಟೇ. ಪಂಚಮನಿ ಬಂದಾಗ ಆ ಸ್ಥಾನವನ್ನು ಬಿಡುಗಡೆ ಮಾಡ್ಬಿಡ್ತಾನೆ ಅಂತ ಹೇಳ್ತಾನೆ. ನಿಜವಾಗಿದ್ರೆ ಸ್ಥಾನ ಬಿಡುಗಡೆ ಆಗುತ್ತೆ 2026 ಖಂಡಿತ ಬಿಡುಗಡೆ ಆಗುತ್ತೆ. ಅವರು ಹೋಗ್ಬೇಕು ನನ್ನೇನು ಆಸೆ ಇಲ್ಲ, ನನ್ನ ಪ್ರಾರ್ಥನೆ ಇಲ್ಲ. ನೀವು ಗ್ರಹಗತಿ ಹೇಳ್ತಾ ಇದ್ದೀರಿ ಬಿಡಿ. ಅಷ್ಟೇ ಗ್ರಹಗತಿ ಮಾತ್ರ ಹೇಳ್ತೀವಿ ಅಷ್ಟೇ.